ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದಲ್ಲಿನ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದ ನಾನು ಏನು ಮಾಡ್ತಾ ಇದ್ದೀನಿ, ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. SSLCಯ ಎಲ್ಲ ವಿಷಯಗಳಲ್ಲಿ ಪಾಠದ ನೋಟ್ಸ್ಗಳನ್ನು, ಕ್ವಶನ್ ಪೇಪರ್ಗಳನ್ನು, ಪಾಸಿಂಗ್ ಪ್ಯಾಕೇಜ್ಗಳನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡುವ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಅಭ್ಯಾಸ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಈಥೇನ್ ಅಣುಸೂತ್ರ C2H6 ಇದರಲ್ಲಿರೋದು ಎಷ್ಟು ಕೋವ್ಯಾಲೆಂಟ್ ಬಂಧಗಳು ಅಂತ ಕೇಳಿದರು. ಆಪ್ಷನ್ ಬಿ 7 ಕೋವ್ಯಾಲೆಂಟ್ ಬಂಧಗಳು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ಬ್ಯೂಟನೋ 4 ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾದರೆ ಅದರಲ್ಲಿನ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಕೀಟೋನ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಏನು? ಆಪ್ಷನ್ ಬಿ ಇಂಧನ ಸಂಪೂರ್ಣವಾಗಿ ದಹಿಸುತ್ತಿಲ್ಲ. ಇನ್ನು ಪ್ರಶ್ನೆ 4 CH3Clನಲ್ಲಿ ಬಂಧ ಉಂಟಾಗುವುದನ್ನು ಬಳಸಿಕೆ ಮಾಡಿ ಕೋವೆಲೆಂಟ್ ಬಂಧದ ಗುಣವನ್ನು ಬರೀರಿ ಅಂತ ಕೇಳಿದರು. ಕಾರ್ಬನ್ 4 ವೆಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದು, ಈ 4 ವೆಲೆನ್ಸ್ ಎಲೆಕ್ಟ್ರಾನ್ಗಳಲ್ಲಿ 1 ಎಲೆಕ್ಟ್ರಾನನ್ನು ಕ್ಲೋರಿನ್ ಪರಮಾಣುವಿನ ಜೊತೆ ಮತ್ತು 3 ಎಲೆಕ್ಟ್ರಾನ್ಗಳನ್ನು 3 ಹೈಡ್ರೋಜನ್ ಪರಮಾಣುಗಳ ಜೊತೆ ಒಂದೊಂದು ಎಲೆಕ್ಟ್ರಾನ್ ಹಂಚಿಕೊಂಡು ಮೀಥೈಲ್ ಕ್ಲೋರೈಡ್ ಕೋವೆಲೆಂಟ್ ಸಂಯುಕ್ತವನ್ನು ಉಂಟು ಮಾಡ್ತದೆ. ಇನ್ನು ಚುಕ್ಕಿ ರಚನೆಯನ್ನು ಬರಿಬೇಕು. ಫಸ್ಟ್ ಎಥನೋಯಿಕ್ ಆಮ್ಲ ಇದೆ. ಇದು ಎಥನೋಯಿಕ್ ಆಮ್ಲ ಇದೆ, ಇದನ್ನು ನೋಡಿ. ಆಮೇಲೆ ಇದು H2S ಇದೆ, ಇದು ಪ್ರೋಪನೋನ್ ಇದೆ, ಇದು F2 ಇದೆ. ಯಾವ ಥರನಾಗಿರ್ತಕ್ಕಂಥ ವೃತ್ತಗಳಿದ್ದಾವೆ, ಅಲ್ಲಿರ್ತಕ್ಕಂಥ ಬಂಧಗಳಿದ್ದಾವೆ, ಅಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಚುಕ್ಕಿಗಳನ್ನು ನೀವು ಗಮನಿಸಿಕೊಂಡು ಇದೇ ಥರನಾಗಿ ಬರಲಿಕ್ಕೆ ಪ್ರಯತ್ನವನ್ನು ಪಡ್ರಿ. ಮುಂದಿನ ಪ್ರಶ್ನೆ ಬರ್ತೀನಿ. ಅನುರೂಪ ಶ್ರೇಣಿ ಎಂದರೇನು? ಒಂದು ಉದಾಹರಣೆಯೊಂದಿಗೆ ವಿವರಿಸಿರಿ ಅಂತ ಕೇಳಿದರು. ಒಂದೇ ರೀತಿಯ ಕ್ರಿಯಾಗುಂಪು ಹೊಂದಿರುವ ಬೇರೆ ಬೇರೆ ಸಂಖ್ಯೆಯ ಕಾರ್ಬನ್ ಪರಮಾಣುಗಳ ಸರಣಿ ಸಂಯುಕ್ತಕ್ಕೆ ನಾವು ಅನುರೂಪ ಶ್ರೇಣಿ ಅಂತ ಕರೆಯೋದು. ಉದಾಹರಣೆಗೆ ಈ ಸರಣಿಯ ಅನುಕ್ರಮ ಸದಸ್ಯರ ನಡುವಿನ ವ್ಯತ್ಯಾಸ -CH2 ಆಗಿರ್ತದೆ. CH4, C2H6, C3H8, C4H10 ಇಸ್ ದಿ ಆನ್ಸರ್. ಮುಂದಿನ ಪ್ರಶ್ನೆ, ಭೌತ ಮತ್ತು ರಾಸಾಯನಿಕ ಗುಣದ ಆಧಾರದ ಮೇಲೆ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲದ ವ್ಯತ್ಯಾಸವನ್ನು ಬರೀಬೇಕು. ಎಥನಾಲ್ಗಳು ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟೋದಿಲ್ಲ, ಬಟ್ ಎಥನೋಯಿಕ್ ಆಮ್ಲ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ. ಇನ್ನು ಎಥನಾಲ್ ನೀಲಿ ಲಿಟ್ಮಸನ್ನು ಬಣ್ಣ ಬದಲಾಯಿಸೋದಿಲ್ಲ, ಬಟ್ ಎಥನಾಯಿಕ್ ಆಮ್ಲ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ. ಇನ್ನು ಎಥನಾಲ್ ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸೋದಿಲ್ಲ, ಬಟ್ ಎಥನಾಯಿಕ್ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡ್ತದೆ ಅನ್ನೋದೇ ಬರೀಬೇಕು. ನೆಕ್ಸ್ಟ್ ಒನ್, ಸಾಬೂನನ್ನು ನೀರಿಗೆ ಹಾಕಿದಾಗ ಮಿಸೈಲ್ಗಳು ಏಕೆ ಉಂಟಾಗುತ್ತವೆ? ಎಥೆನಾಲ್ನಂಥ ಬೇರೆ ದ್ರಾವಕಗಳಲ್ಲೂ ಮಿಸೈಲ್ಗಳಲ್ಲೂ ಉಂಟಾಗುತ್ತವೆಯೇ ಅಂತ ಕೇಳಿದರು. ಸಾಬೂನಿನಲ್ಲಿ 2 ಭಾಗಗಳಿದ್ದು ಅಯಾನಿಕ್ ತುದಿ ಜಲಾಕರ್ಷಕ ತುದಿಯಾಗಿದೆ, ಇದು ನೀರಿನೊಂದಿಗೆ ವರ್ತನೆ ಮಾಡ್ತದೆ. ಬಟ್ ಮತ್ತೊಂದು ತುದಿ ಕಾರ್ಬಾನಿಕ್ ತುದಿಯಾಗಿದ್ದು ಜಲ ವಿಕರ್ಷಕ ಗುಣ ಹೊಂದಿದ್ದು ಇದು ನೀರಿನೊಂದಿಗೆ ವರ್ತಿಸೋದಿಲ್ಲ, ಆದರೆ ಎಣ್ಣೆ ಜಿಡ್ಡು ಕೊಳೆಯೊಂದಿಗೆ ವರ್ತನೆಯನ್ನು ಮಾಡ್ತದೆ. ಇನ್ನು ಈ ಬಟ್ಟೆಯಲ್ಲಿರುವ ಕೊಳೆಯನ್ನು ತೆಗಿಲಿಕ್ಕೆ ಈ ರೀತಿಯಾಗಿ 2 ತುದಿಯನ್ನೊಳಗೊಂಡ ರಚನೆಗಳನ್ನು ಉಂಟು ಮಾಡ್ತದೆ. ಇದನ್ನೇ ನಾವು ಮಿಸೈಲ್ಗಳು ಅಂತಲೇ ಹೇಳೋದು. ಇಲ್ಲಿ ಎಥನಾಲ್ ಸಾವಯವ ದ್ರಾವಕವಾಗಿದ್ದು ಸಾಬೂನು ಸಾವಯವ ದ್ರಾವಕದಲ್ಲಿ ವಿಲೀನವಾಗುವುದಿಲ್ಲವಾದ್ದರಿಂದ ಮಿಸೈಲ್ಗಳು ಉಂಟಾಗೋದೇನೇ ಇಲ್ಲ. ನೆಕ್ಸ್ಟ್ ಒನ್, ಕಾರ್ಬನ್ ಅದರ ಸಂಯುಕ್ತಗಳನ್ನು ಹೆಚ್ಚು ಇಂಧನಗಳನ್ನಾಗಿ ಉಪಯೋಗಿಸ್ತಾರೆ ಏಕೆ? ಹೌದು, ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳನ್ನು ಆಕ್ಸಿಜನ್ ಸಮ್ಮುಖದಲ್ಲಿ ಉರಿಸಿದಾಗ ಶಾಖ ಮತ್ತು ಬೆಳಕು ಕೊಡ್ತದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉರಿಸಿದಾಗ ಹೊಗೆ ರಹಿತವಾದ ಜ್ವಾಲೆಯಿಂದ ಹೆಚ್ಚಿನ ಶಕ್ತಿ ದೊರೆಯುತ್ತದೆ. ಹೈಡ್ರೋಕಾರ್ಬನ್ ಸಂಯುಕ್ತಗಳಿಗೆ ಹೆಚ್ಚಿನ ಕ್ಯಾಲೋರಿ ಮೌಲ್ಯವಿದ್ದು ಇಂಧನಗಳಾಗಿ ಬಳಕೆಯಾಗ್ತದೆ. ಮುಂದಿನ ಪ್ರಶ್ನೆ, ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸಿದಾಗ ಕಲ್ಮಶ ಉಂಟಾಗುವುದಿಲ್ಲ, ವಿವರಿಸಿರಿ. ಹೌದು, ಸಾಬೂನು ಉದ್ದ ಸರಪಳಿಯ ಮೇದಾಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣ. ಈ ಸಾಬೂನು ಗಡಸು ನೀರಿನಲ್ಲಿ ವಿಲೀನ ಮಾಡಿದಾಗ ಗಡಸು ನೀರಿನಲ್ಲಿ ಕರಗುವ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಲವಣಗಳ ಅಯಾನುಗಳು ಸಾಬೂನಿನಲ್ಲಿರುವ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಅಯೋನನ್ನು ಸ್ಥಾನಪಲ್ಲಟ ಮಾಡ್ತದೆ. ಇದರಿಂದ ನೀರಿನಲ್ಲಿ ಕಲ್ಮಶ ಉಂಟಾಗ್ತದೆ. ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಸಾಬೂನು ನಷ್ಟವಾಗ್ತದೆ. ಇನ್ನು ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನು ಸಾಬೂನಿನ ದ್ರಾವಣದಲ್ಲಿ ಅದ್ದಿದಾಗ ಯಾವ ಬದಲಾವಣೆ ಗಮನಿಸ್ತೀರಿ? ಈ ಸಾಬೂನು ಪ್ರತ್ಯಾಮ್ಲ ಗುಣ ಹೊಂದಿದ್ದು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಿಸ್ತದೆ, ಆದರೆ ನೀಲಿ ಲಿಟ್ಮಸ್ ಯಾವುದೇ ಬದಲಾವಣೆ ತೋರಿಸೋದಿಲ್ಲ. 12, ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು? ಇದರ ಕೈಗಾರಿಕಾ ಅನ್ವಯಗಳೇನು ಅಂತ ಕೇಳಿದ್ದಾರೆ.
ಅಪರ್ಯಾಪ್ತ ದ್ರವ ಎಣ್ಣೆಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಘನಕೊಬ್ಬುಗಳಾಗಿ ಪರಿವರ್ತನೆಯ ಕ್ರಿಯೆಗೆ ಹೈಡ್ರೋಜನೀಕರಣ ಅಂತಲೇ ಹೇಳೋದು. ಇಲ್ಲಿ ಅಪರ್ಯಾಪ್ತ ಎಣ್ಣೆಯಿಂದ ವನಸ್ಪತಿ ತುಪ್ಪ ತಯಾರಿಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಕೆಳಗಿನ ಯಾವ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗೆ ಒಳಗಾಗ್ತವೆ ಅಂತ ಕೇಳಿದರು. ಅದರಲ್ಲಿ C3H6 ಮತ್ತು C2H2 ಇವೆರಡೂ ಸಂಕಲನ ಕ್ರಿಯೆಗೆ ಒಳಗಾಗ್ತವೆ. ಇವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ನೆಕ್ಸ್ಟ್ ಒನ್, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ ತಿಳಿಯಲು ಕೈಗೊಳ್ಳಬಹುದಾದ ಒಂದು ರಾಸಾಯನಿಕ ಪರೀಕ್ಷೆಯನ್ನು ಬರೀರಿ. ಈ ಬೆಣ್ಣೆಯು ಪರ್ಯಾಪ್ತ ಘನಕೊಬ್ಬಿಗೆ ಉದಾಹರಣೆಯಾಗಿದೆ. ಇದು ಬ್ರೋಮಿನ್ ದ್ರಾವಣದೊಂದಿಗೆ ವರ್ತನೆ ಮಾಡೋದಿಲ್ಲ. ಎಣ್ಣೆಗಳು ಅಪರ್ಯಾಪ್ತ ದ್ರವ ಕೊಬ್ಬುಗಳಾಗಿವೆ. ಇವು ಬ್ರೋಮಿನ್ ದ್ರಾವಣದ ಬಣ್ಣವನ್ನು ಬದಲಾಯಿಸ್ತದೆ. ಮುಂದೆ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿರಿ. ಬಟ್ಟೆಗಳಲ್ಲಿ ಕಂಡುಬರುವ ಕೊಳೆಯು ಸಾವಯವ ವಸ್ತುವಾಗಿದ್ದು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಕೇವಲ ನೀರಿನಿಂದ ಕೊಳೆಯನ್ನು ತೊಳೆಯಲು ಸಾಧ್ಯವಿಲ್ಲ. ಸಾಬೂನನ್ನು ನೀರಿಗೆ ಸೇರಿಸಿದಾಗ ಸಾಬೂನಿನ ಜಲವಿಕರ್ಷಕ ತುದಿ ಬಟ್ಟೆಯಲ್ಲಿನ ಕೊಳಕ್ಕೆ ಅಂಟಿಕೊಳ್ಳುತ್ತದೆ ಮತ್ತು ಬಟ್ಟೆಯಿಂದ ಕೊಳೆಯನ್ನು ಹೊರತೆಗೆಯುತ್ತದೆ. ಈ ಸಂದರ್ಭದಲ್ಲಿ ಸಾಬೂನಿನ ಅಣುಗಳು ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡಿ ಬಟ್ಟೆಯಲ್ಲಿರುವ ಕೊಳೆಯನ್ನು ಕಿತ್ತಿ ತೆಗಿತವೆ. ಈ ಬಟ್ಟೆಗಳನ್ನು ಜಾಲಿಸಿದಾಗ ಮಿಸೆಲ್ಗಳ ಸಮೇತ ಬಟ್ಟೆಯಲ್ಲಿನ ಕೊಳೆ ಸ್ವಚ್ಛ ಮಾಡ್ತದೆ ಅಂತ ಬರೆದ್ರೆ ಸಾಕು. ಇಷ್ಟು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳಿತ್ತು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ದಯಮಾಡಿ ಅವೆಲ್ಲವುಗಳನ್ನು ನೀವು ನೋಡಿ ಅಂತ ಹೇಳ್ತಾ, ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.